ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ನೀವು ಯಾವತ್ತಾದರೂ ಸೋಯಾದಲ್ಲಿ ಪಕೋಡ ಏನಾದರೂ ಮಾಡಿದ್ದೀರಾ? ಮಾಡಿಲ್ಲ ಅಂತ ಹೇಳಿದರೆ ಒಂದ್ಸಲ ಈ ವಿಧಾನದಲ್ಲಿ ಪಕೋಡನ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಪ್ರೋಟೀನ್ ಭರಿತವಾದ ಸೋಯಾನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸೂಪರ್ ಟೇಸ್ಟಿಯಾಗಿ ಮತ್ತು ಕುರುಮ್ ಕುರುಮ್ ಅಂತಹ ತುಂಬ ರುಚಿಕರವಾದಂತಹ ಪಕೋಡನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ನೆನೆಯೋಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ನಾವಿಲ್ಲಿ ಅರಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಒಂದು ಸಲ ಸ್ಪೂನಲ್ಲಿ ನಾನು ಹೀಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ಈ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನಾನು ಸೋಯಾನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಸೋಯಾನೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 20 ನಿಮಿಷ ನಾನು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಒಂದು 20 ನಿಮಿಷ ಚೆನ್ನಾಗಿ ನೆಂದ ಮೇಲೆ ನಾನು ಇದನ್ನ ಒಂದು 2-3 ಸಲ ತಣ್ಣೀರಲ್ಲಿ ತೊಳ್ಕೊಂಡು ನೀರೆಲ್ಲ ಹಿಂಡ್ಕೊಂಡು ತಗೊಳ್ತೀನಿ. ನೋಡಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಸೋಯಾನ ತಗೊಂಡಿದ್ದೀನಿ. ನೋಡಿ ನೆಂದ ಮೇಲೆ ಅದು ಎಷ್ಟು ದಪ್ಪ ದಪ್ಪವಾಗಿದೆ, ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು 2 ಸ್ಟೆಪ್ಪಲ್ಲಿ ನಾನು ಇದನ್ನ ತರಿಯಾಗಿ ರುಬ್ಕೊಳ್ತೀನಿ. ತುಂಬ ಸಣ್ಣ ಎಲ್ಲ ರುಬ್ಬಕ್ಕೆ ಹೋಗಬಾರ್ದು. ಜಸ್ಟ್ ಆನ್ ಆಫ್ ಮಾಡಿಕೊಂಡು ಇದನ್ನ ತರಿಯಾಗಿ ರುಬ್ಕೋಬೇಕಾಗತ್ತೆ. ನಾನು 2 ಸ್ಟೆಪ್ಪಲ್ಲಿ ಇದನ್ನ ರುಬ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ನಾನು ರುಬ್ಕೊಂಡು ತೊಗೊಂಬರ್ತೀನಿ. ನೋಡಿ ರುಬ್ಬಿದ್ದೀನಿ ಕೂಡ, ತೋರಿಸ್ತಾ ಇದ್ದೀನಿ. ಈ ರೀತಿ ತರಿಯಾಗಿರಬೇಕು. ನೋಡಿ ಇವಾಗ ಇದನ್ನ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅದೇ ರೀತಿ ಇನ್ನೊಂದು ಸ್ಟೆಪ್ ಕೂಡ ನಾನು ರುಬ್ಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಇಲ್ಲಿ ನೋಡಿ ಮೀಡಿಯಂ ಸೈಜು 3 ಈರುಳ್ಳಿನ ಫೈನಲ್ ಚಾಪ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1-2 ಕರಿಬೇವೆಸ್ಲು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಜಜ್ಜಿ ಕೂಡ ಸೇರಿಸ್ಕೋಬೋದು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ, ನೀವು ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ 1/4 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಆಪ್ಷನಲ್ಲ ಇದು, ಸ್ಕಿಪ್ ಕೂಡ ಮಾಡ್ಕೊಬೋದು. ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಮೊದಲಿಗೆ ಹಾಗೆ ಕಲಿಸ್ಕೊಳ್ತೀನಿ. ಇಲ್ಲಿ ನೀರೇನು ಸೇರಿಸ್ಕೊಳಕ್ಕೆ ಹೋಗೋದು ಬೇಡ. ಆ ಸೋಯಾದಲ್ಲೇ ನೀರಿನ ಅಂಶ ಇರೋದ್ರಿಂದ ಅದನ್ನೇ ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಆಮೇಲೆ ಏನಾದರೂ ಬೇಕು ನೀರು ಅಂದ್ಕೊಂಡ್ರೆ ನೀರು ಸ್ವಲ್ಪ ಚಿಮ್ಕಿಸ್ಕೊಂಡು ಕಲಿಸ್ಕೊಳ್ಳೋಣ, ಸಾಕು. ನೋಡಿ ಇವಾಗ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ನೋಡಿ, ಇಷ್ಟನ್ನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಅದು ಉಂಡೆ ಕಟ್ಟಕ್ಕೆ ಬರಬೇಕು. ಆ ರೀತಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಉಂಡೆ ಕಟ್ಕೋಬೇಕು. ನಮ್ಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನು ಕಟ್ಕೊಳ್ಳೋಣ. ನೋಡಿ ಆಗಿದೆ, ಇವಾಗ ನೀಟಾಗಿ ಕಲಿಸ್ಕೊಂಡು ಆಗಿದೆ. ಎಣ್ಣೆ ಕಾಯಕ್ಕಿಡೋಣ, ಅಲ್ಲಿವರೆಗೂ ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ. ಇವಾಗ ಇದನ್ನು ಒಂದೊಂದೇ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ಒಂದೊಂದೇ ಬಿಟ್ಕೊಳ್ಳೋಣ. ಆದಷ್ಟು ಹೈ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲೆಲ್ಲ ಬೇಯಿಸ್ಕೊಂಡ್ರೆ ಅದು ಬಿಟ್ಕೊಬಿಡುತ್ತೆ, ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ನೊರೆ ಎಲ್ಲ ಕಮ್ಮಿ ಆಗಿದೆ. ಕಮ್ಮಿ ಆದಮೇಲೆ ನಾವು ಇದನ್ನು ಮತ್ತೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಕಂದು ಬಣ್ಣ ಬರೋವರೆಗೂ ನೀಟಾಗಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳೋಣ. ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ, ಎಲ್ಲೂ ಅದು ಬಿಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೇ ರೀತಿ ಆಗಿದೆ ಇದು. ಇವಾಗ ತಕ್ಕೊಂಡು ಇದನ್ನು ಇನ್ನೂ ಒಂದು ಸ್ಟೆಪ್ ನಾನು ಇದೇ ರೀತಿ ಹಾಕ್ಕೊಳ್ತೀನಿ. ಬೆಂದಿದೆ ಕೂಡ. ಇವಾಗ ಇದನ್ನು ತಕ್ಕೊಳ್ಳೋಣ. ತುಂಬ ಸೂಪರಾಗಿ ಆರೋಗ್ಯಕರವಾದಂತಹ ಸೋಯಾ ಪಕೋಡ ಮಾಡಿದ್ದೀನಿ. ಇದೇ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೂ ಒಂದು ಸ್ಟೆಪ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಆದಷ್ಟು ಬಿಸಿಲೇ ಇರಬೇಕು, ತಣ್ಣಗಿದ್ರೆ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಬಿಸಿಲೇ ಇನ್ನೂ ಒಂದು ಸ್ಟೆಪ್ ಹಾಕ್ಕೊಂಡು ಇದು ಕೂಡ ನೊರೆ ಎಲ್ಲ ಕಮ್ಮಿ ಆದಮೇಲೆ ನಾನು ಮತ್ತೆ ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಒಂದು 3-4 ನಿಮಿಷಗಳ ಕಾಲ ಆದರೂ ಸ್ವಲ್ಪ ಬೇಯಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೆ,
ಎರಡನೇ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕ್ರಂಚಿ ಕೂಡ ಇರುತ್ತೆ. ತಿಂತಾಯಿದ್ರೆ ಕುರುಮ್ ಅಂತ ಕೂಡ ಟೇಸ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರೂ ತಿನ್ಬೋದು. ಸ್ನ್ಯಾಕ್ಸ್ ಟೈಮಿಗೆ ಆಗ್ಬೋದು, ಇಲ್ಲ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ, ಇಷ್ಟೇ, ಇದು ಪ್ರೋಟೀನ್ ಭರಿತವಾದ ಸೋಯಾ ಪಕೋಡ ಸೂಪರಾಗಿ ರೆಡಿ ಆಗಿದೆ. ಈ ಸೋಯಾ ಪಕೋಡ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.